ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಸಿದ್ದು ಅವರು ನನಗೋಸ್ಕರ ಬರೆದಿರೋದು ಕವನ ಅಂತ ಏನಾದರೂ ಜ್ಯೋತಿಕಾ ಅವರಿಗೆ ಗೊತ್ತಾದರೆ ಏನಪ್ಪ ಗತಿ ಅಂತ ಯೋಚನೆ ಮಾಡಿಕೊಂಡು ಅವಳೊಳಗೆ ಸಂಕಟ ಪಟ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಶಾರದಾ, ನಾನು ಆಗಲೇ ಹೇಳ್ತಿದ್ದಾನೆ, ನೀನು ಕ್ಷಣ ಕ್ಷಣಕ್ಕೂ ಕಳೆದೋಗ್ತಿದ್ಯಾ, ಇದೇ ರೀತಿ ನೀನು ಆಗ್ತಾ ಇರೋದು ಯಾಕೆ ಈ ರೀತಿ ಆಗ್ತಿದ್ಯಾ ಅಂದಾಗ, ಏನೂ ಇಲ್ಲ ಜ್ಯೋತಿಕಾ ಅವರೇ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ಅದರಲ್ಲೂ ನಾನು ಸಿದ್ದು ಬಗ್ಗೆ ಏನಾದರೂ ಮಾತಾಡಿದರೆ ನೀನು ಯಾಕೆ ಸಡನ್ನಾಗಿ ಶಾಕ್ ಆಗ್ತೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನೂ ಮಾತಾಡೋಕ್ಕಾಗದೆ ಶಾರದಾ ಸುಮ್ಮನಾಗ್ಬಿಡ್ತಾಳೆ. ಮತ್ತು ಶಾರದಾ ಜ್ಯೋತಿಕಾ ಅವ್ರಿಗೆ ಹೇಳ್ತಾ ಇರ್ತಾಳೆ, ಹಾಗೆಲ್ಲ ಏನಿಲ್ಲ, ನೀವ್ಯಾಕೆ ಸಿದ್ದು ಅವ್ರ ಬಗ್ಗೆ ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಶಾರದಾ, ನೀನು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಅವಾಗ ನಿನಗೂ ಅನಿಸುತ್ತೆ. ಯಾಕೆಂದರೆ ಸಿದ್ದುಗೆ ನನ್ನನ್ನು ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ, ಅವನು ನಾನು ಏನು ಹೇಳಿದ್ರು ಸಹ ಇಂಟ್ರೆಸ್ಟೇ ತೋರಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಮಾತು ಕೇಳಿ ಶಾರದಾ ತುಂಬ ಶಾಕಾಗಿ ಆಶ್ಚರ್ಯದಿಂದ ಅವಳ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಯಾವಾಗಲೂ ಸಹ ಅವನು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾನೆ. ನಾನು ಏನಾದರೂ ಮಾತಾಡಬೇಕು ಅಂತ ಬಂದರೆ ತಪ್ಪಿಸ್ಕೊಂಡು ಹೋಗ್ತಾನೆ, ಅದು ನಿನಗೂ ಗೊತ್ತು. ಆದರೆ ಈ ನಡುವೆ ಕವನ ಗಿವನ ಅಂತ ಏನೇನೋ ಬರಿತಾ ಇದ್ದಾನೆ, ಜಾಸ್ತಿ ಕವನಗಳನ್ನು ಬರಿತಿದ್ದಾನೆ, ಡೈರಿನ ಬರಿತಿದ್ದಾನೆ, ಹಾಗೆ ಯಾರಿಗೂ ಗೊತ್ತಿಲ್ಲದಂಗೆ ಸೀಕ್ರೆಟು ಸಹ ಮೇಂಟೈನ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಿರ್ತಾಳೆ, ನೋಡು ಶಾರದಾ, ನನಗೊಂದು ಡೌಟ್ ಬರ್ತಿದೆ. ಏನು ಗೊತ್ತಾ, ಡೈರಿಯಲ್ಲಿ ಅವನು ಏನಾದರೂ ಬರೆದಿರ್ಬೋದು, ಹಾಗೆ ಅವ್ನ ಮನಸ್ಸಲ್ಲಿರೋ ಭಾವನೆನ ಬರೆದಿರ್ಬೋದು, ಹಾಗೆ ಅವ್ನ ಮನಸ್ಸಲ್ಲಿರೋ ಹುಡುಗಿ ಬಗ್ಗೆ ಏನಾದರೂ ಬರೆದಿದ್ದಾನ ಅಂತ ಅಂದಾಗ ಅವಳ ಮಾತನ್ನ ಕೇಳಿ ಈ ಕಡೆ ಶಾರದನಿಗೆ ತುಂಬ ಶಾಕ್ ಅಂದರೆ ಶಾಕ್ ಆಗಿ ತುಂಬ ಹೆದರ್ಕೊಂಡು ಅವಳ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕು ಅಂತ ಅನ್ಬೇಕಾದ್ರೆ, ಏನು ಹೆಲ್ಪು ಅಂತ ಕೇಳ್ತಿರ್ಬೇಕಾದ್ರೆ, ನೀನು ಸಿದ್ದು ರೂಮಿಗೆ ಹೋಗಿ ಆ ಡೈರಿನ ತಂದು ನನಗೆ ಕೊಡಬೇಕು ಅಂತ ಅಂದಾಗ ತುಂಬ ಭಯದಿಂದ ಅವಳ ಮುಖ ನಾನು ನೋಡ್ತಾ ನಡುಗ್ತಾ ಇರ್ತಾಳೆ. ಇನ್ನು ನಾನು ಹೋಗಿ ತರಬೇಕಂತ ಅನ್ಬೇಕಾದ್ರೆ, ಏನು ಹೇಳ್ಬೇಡ, ನೋಡು, ನೀನು ಹೋಗಿ ಆ ಡೈರಿನ ತೊಗೊಬಂದು ನನಗೆ ಕೊಡು, ಅದರಲ್ಲಿ ಏನು ಬರ್ದಿದ್ದೇನೆ ಅಂತ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡಿಕೊಂಡು ಶಾರದಾ, ಇಲ್ಲ ಇಲ್ಲ, ನಾನು ಸಿದ್ದು ಸರ್ ರೂಮ್ಗೆ ಹೋಗಿ ಡೈರಿ ತರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ಶಾರದಾ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ಬೇಡ, ಆ ಮಾತನ್ನು ನಾನು ನಂಬಲ್ಲ. ಯಾಕೆಂದರೆ ನೀನು ತುಂಬ ಜಾಣೆ ಇದೆಯಾ, ನೀನು ನನ್ನ ಕೆಲಸ ಮಾಡಿಕೊಟ್ಟೇ ಕೊಡ್ತೀಯಾ, ನೀನು ಹೋಗಿ ಆ ಡೈರಿನ ತೊಗೊಬಾ ಅಂತ ಹೇಳ್ಬಿಟ್ಟು ತನ್ನ ಪಾಡಿ ತಾನು ಹೊರಟೋಗ್ತಿರ್ಬೇಕಾದ್ರೆ ಇವಳು ತುಂಬ ಟೆನ್ಷನ್ ಮಾಡ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ಜ್ಯೋತಿಕಾ ಅವರೇ, ನಾನೇನಾದ್ರು ಸಿದ್ದು ಸರ್ ರೂಮಲ್ಲಿರೋ ಡೈರಿ ತೊಗೊಬಂದರೆ ಅದನ್ನು ನೀವೇನಾದರೂ ಓದಿದರೆ ತುಂಬ ಶಾಕ್ ಆಗುತ್ತೆ ನಿಮಗೆ. ಯಾಕೆಂದರೆ ಆ ಡೈರಿಲಿ ನನ್ನ ಬಗ್ಗೆ ಕವಿತೆಗಳನ್ನು ಕವನಗಳನ್ನು ಸಿದ್ದು ಸರ್ ಬರೆದಿದ್ದಾರೆ, ಅದನ್ನು ನೋಡಿ ನೀವು ನಿಜವಾಗ್ಲೂ ಸಹಿಸ್ಕೊಳ್ಳಲ್ಲ, ನಿಮ್ಮ ಮನಸ್ಸೇ ಒಡೆದೋಗುತ್ತೆ, ಹಾಗೆ ಈ ಮನೆಯವ್ರ ಮನಸ್ಸು ಸಹ ಒಡೆದೋಗುತ್ತೆ. ಇದನ್ನೆಲ್ಲ ನಾನು ಯಾವ ರೀತಿ ಸಹಿಸ್ಕೊಳ್ಳಿ ಅಂತ ಯೋಚನೆ ಮಾಡಿಕೊಂಡು ಕಿಚನಲ್ಲೇ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ದೇವ್ರ ಹತ್ರ ಅರ್ಚನೆ ಮಾಡಿಸ್ಬೇಕು ಅಂತ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬರ್ತಾಳೆ. ಅಲ್ಲಿ ಅರ್ಚಕರು ಹೆಸರು ಕೇಳ್ತಿರ್ಬೇಕಾದ್ರೆ ಶಾರದಾ ದೀಪ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿದಾಗ ಅವರು ಅರ್ಚನೆ ಮಾಡ್ತಿರ್ಬೇಕಾದ್ರೆ ಕೈ ಮುಕ್ಕೊಂಡು ಭಕ್ತಿಯಿಂದ ದೇವ್ರನ್ನ ನೋಡ್ತಾ ಯೋಚನೆ ಮಾಡ್ತಿರ್ತಾಳೆ. ಒಂದಿನ ಜಕ್ಕವ್ವ ಹೇಳಿರ್ತಾರೆ, ನೀನು ಹಳೆ ಮದುವೆನೆಲ್ಲ ಮರೆತು ಮುಂದೆ ಇನ್ನೊಂದು ಮದುವೆ ಆಗುತ್ತೆ, ನೀನು ಚಲೋಗಿರ್ತೀಯ ಅಂತ ಹೇಳಿದ ಮಾತೆಲ್ಲ ಕೇಳಿಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಹಾಗೆ ಅಮಾವಾಸ್ಯೆ ಬರ್ಬೋದು, ಆದರೆ ಈ ಜಕ್ಕವ್ವ ತಾಯಿ ಹೇಳಿದ ಮಾತು ಯಾವತ್ತೂ ಸಹ ಈ ಕಣಿ ಸುಳ್ಳಾಗಿಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಮತ್ತೆ ನೆನಪಿಸ್ಕೊತಾ ಇರ್ತಾಳೆ. ಮತ್ತೆ ಆ ಕಣಿ ಹೇಳೋ ಜಕ್ಕವ್ವ ತಾಯಿ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು, ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ, ಈ ಜಕ್ಕವ್ವ ನುಡ್ದಂಗೆ ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಿಜ ಆಗುತ್ತೆ, ಹಾಗೆ ನಿನಗೆ ಮರು ಮದುವೆ ಹಾಗೆ ಆಗುತ್ತೆ, ನೀನು ತುಂಬ ಸುಖವಾಗಿರ್ತೀಯ, ನಿನ್ನ ಮಗಳ ಬಗ್ಗೆ ನೀನು ಚಿಂತೆ ಮಾಡಬೇಡ, ಅವನು ತುಂಬ ಚೆನ್ನಾಗಿ ನೋಡ್ಕೊತಾನೆ, ಅಪ್ಪ ಅಪ್ಪ ಅಂತ ಆ ಕೂಸು ಅವನಿಂದೆ ತಿರುಗ್ತಾ ಇರುತ್ತೆ ಅಂತ ಹೇಳಿದ್ದೆಲ್ಲ ಮಾತು ನೆನಪಿಸ್ಕೊಂಡು ದೇವ್ರ ಹತ್ರ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಇಲ್ಲಿ ಅರ್ಚಕರು ಬಂದು ಆರತಿನ ಕೊಟ್ಟು ಹಾಗೆ ಹಣ್ಣುಕಾಯಿ ಎಲ್ಲ ಕೊಟ್ಟು ಹೋಗ್ತಾ ಇರಬೇಕಾದ್ರೆ, ಒಂದು ನಿಮಿಷ ಗುರುಗಳೇ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದಾಗ, ಏನು ಕೇಳಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಈಗ ಕಣಿ ಹೇಳೋರೆಲ್ಲ ಇರ್ತಾರಲ್ಲ, ಅವರು ಹೇಳಿದ ಮಾತು ನಿಜ ಆಗುತ್ತಾ ಗುರುಗಳೇ ಅಂತ ಅನ್ಬೇಕಾದ್ರೆ, ಏನಂತ ಹೇಳಿದ್ರು ಅಮ್ಮ ಅಂತ ಕೇಳ್ತಿರ್ಬೇಕಾದ್ರೆ, ನಾನು ನನ್ನ ಮಗಳು ಒಂಟಿತನದಿಂದಲೇ ಇರೋದು, ನನ್ನ ಗಂಡ ಈ ಥರ ನನ್ನನ್ನು ದೂರ ಮಾಡಿದ್ದಾನೆ, ಆದರೆ ನಾವಿಬ್ಬರನ್ನೇ ಜೀವನ ನಡೆಸ್ತಾ ಇರೋದು, ನನ್ನ ಪ್ರಪಂಚದಲ್ಲಿ ನನ್ನ ಮಗಳಿಗಷ್ಟೇ ಜಾಗ, ಬೇರೆಯವ್ರು ಯಾರು ಬರೋಕ್ಕೂ ನನಗಿಷ್ಟ ಇಲ್ಲ, ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ. ಆದರೆ ಆ ಕಣಿ ಹೇಳೋ ಆ ತಾಯಿ ಹೇಳಿದರು, ನಿನಗೆ ಇನ್ನೊಂದು ಮದುವೆ ಆಗುತ್ತೆ ಅಂತ ಹೇಳಿದರು, ಆದರೆ ನನಗೆ ಆಸಕ್ತಿನೇ ಇಲ್ದಮೇಲೆ ನನಗೆ ನಿಜವಾಗ್ಲೂ ಮದುವೆ ಆಗುತ್ತಾ, ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅವ್ರ ಭವಿಷ್ಯನ ನೀನು ಕೇಳಿದೆಯಾ ತಾಯಿ? ಅವಳು ಏನಾದರೂ ಆ ಹೆಂಗಸು ದುಡ್ಡೇನಾದರೂ ತೊಗೊಂಡ್ಲಾ ಅಂತ ಅಂದಾಗ, ಇಲ್ಲ ಗುರುಗಳೇ, ಏನು ದುಡ್ಡು ತೊಗೊಳ್ಳಿಲ್ಲ, ಆ ತಾಯಿನೇ ನನ್ನ ಬಾಯಲ್ಲಿ ಹೇಳ್ಬೇಕು ಅಂತ ನುಡಿಸ್ತಾ ಇದ್ದಾಳೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ ಅನ್ಬೇಕಾದ್ರೆ ಗುರುಗಳು ಹೇಳ್ತಾ ಇರ್ತಾರೆ, ಅವರು ದೇವಸ್ಥಾನದ ಸನ್ನಿಧಿಯಲ್ಲಿ ಯಾವ ದುಡ್ಡು ತೊಗೊಳ್ದಲ್ಲಿ ಈ ಥರ ಕಣಿ ಹೇಳಿದ್ದಾರೆ ಅಂತ ಅಂದರೆ ಅದು ದೈವ ಸ್ವರೂಪನೇ ಇರ್ಬೋದು, ಆ ದೇವಿನೇ ಅವ್ರ ಬಾಯಲ್ಲಿ ನುಡಿಸಿದ್ದಾಳೆ ಅಂತ ಹೇಳಿದಾಗ ಅವರ ಮಾತುಗಳನ್ನು ಕೇಳಿ ಶಾರದಾಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಶಾಕಾಗಿ ಗುರುಗಳನ್ನ ನೋಡ್ತಾ ಇರ್ತಾರೆ.
ಆಗ ಶಾರದಾ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ, ಅದನ್ನು ಸತ್ಯ ಅಂತ ನಾವು ಹೇಗೆ ತಿಳಿಯೋದು ಅಂತ ಅಂದಾಗ, ಅದು ಸತ್ಯ ಕಣಮ್ಮ. ಯಾಕೆಂದರೆ ಕೆಲವರು ಹುಟ್ಟುವಾಗಲೇ ಇಂಥ ಪುಣ್ಯದ ಅದೃಷ್ಟನ ತಗೊಂಡು ಹುಟ್ಟಿರ್ತಾರೆ. ಕೆಲವರು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಈ ಥರ ಅವ್ರ ಬಾಯಲ್ಲಿ ಒಳ್ಳೆ ನುಡಿಗಳನ್ನು ಮಾಡ್ತಾರೆ. ಇದು ಎಲ್ಲ ದೈವಿ ಕೃಪೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಗುರುಗಳು ಹೇಳ್ತಾ ಇರ್ತಾರೆ, ಈಗಿನ ಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ಏನೇನೋ ಸುಳ್ಳನ್ನ ಹೇಳ್ತಾರೆ. ಆದರೆ ಅವರು ಏನೂ ತಗೊಳ್ದಲೆ ಈ ಥರ ದೇವಿ ಮುಂದೆ ಹೇಳಿದ್ದಾರೆ ಅಂತಂದರೆ, ಅದ್ರ ಜೊತೆಗೆ ನೀನು ಹೇಳಿದ ಮಾತೆಲ್ಲ ಕೇಳಿದರೆ ಖಂಡಿತ ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅಂತ ನನಗೂ ಅನ್ನಿಸ್ತಿದೆ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ಶಾಕಾಗಿ ಗುರುಗಳನ್ನು ಶಾರದಾ ಕಣ್ಣೀರು ಹಾಕ್ಕೊಂಡು ನೋಡ್ತಾ ಇರ್ತಾಳೆ. ಶಾರದಾ ಮತ್ತೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಗುರುಗಳೇ ಆದರೆ ನಾನು ನಿಜವಾಗ್ಲೂ ಮದುವೆ ಆಗಲ್ಲ ಇನ್ನೊಂದು ಅಂತ ಹೇಳ್ತಿರ್ಬೇಕಾದ್ರೆ, ಕೇವಲ ಒಂದು ನಿಯಮಗಳಿಂದ ಅಥವಾ ಒಂದು ಬದಲಾವಣೆಯಿಂದ ಜಗತ್ತನ್ನು ನಾವು ಬದಲಾಯಿಸೋಕ್ಕೆ ಆಗಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಭಗವಂತನ ಇಚ್ಛೆಯಿಂದ ನಾವು ಒಂದು ಉಲ್ಕಡೆನೂ ಸಹ ಅಲ್ಲಾಡ್ಸೋಕ್ಕಾಗಲ್ಲಮ್ಮ, ಆಡ್ಸೋನವನು ಆಡೋರು ನಾವು ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಮಾತಾಡದೆ ಮೌನಿಯಾಗಿ ಶಾರದಾ ನಿಂತ್ಕೊಬಿಡ್ತಾಳೆ. ಹಾಗೆ ನಾವು ಬಯಸ್ದಂಗೆ ಜೀವನನ ಮಾಡೋಕ್ಕಾಗಲ್ಲಮ್ಮ, ನಾವು ಬೇಡ ಅಂತ ದೂರ ಹೋಗಿದ್ರು, ಜಗತ್ತಿನಿಂದ ನಾವು ದೂರ ಇದ್ದರೂ ದೈವ ಸಂಕಲ್ಪದಿಂದ ನಾವು ದೂರ ಇರೋಕ್ಕಾಗಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಗುರುಗಳೇ ಭಕ್ತಿಯಿಂದ ನಾವು ಭಕ್ತಾದಿಗಳು ದೇವ್ರನ್ನ ಬೇಡಿದರೆ ವರನ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ. ಆ ರೀತಿ ನಾನು ಮಾಡ್ಬೋದಾ ಅಂತ ಕೇಳ್ತಿರ್ಬೇಕಾದ್ರೆ, ನಿನ್ನಿಷ್ಟದಂತೆ ದೇವರು ಮಾಡಲ್ಲಮ್ಮ, ಅವನು ಏನು ಮಾಡಬೇಕು ಅಂತ ಇರುತ್ತೆ ಅದನ್ನೇ ಅವನಿಚ್ಛೆಯಂತೆ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಶಾರದಾ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ, ದೇವರೇ ನನ್ನ ಲೈಫಲ್ಲಿ ನನ್ನ ಮಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ, ಮತ್ತು ನನ್ನ ಜೀವನದಲ್ಲಿ ಯಾರೂ ಸಹ ಪ್ರವೇಶ ಆಗ್ದಂಗೆ ನೋಡ್ಕೊಳಪ್ಪ ಅಂತ ಕೈ ಮುಗಿದು ಹಿಂತಿರುಗಿ ನೋಡ್ತಿರ್ಬೇಕಾದ್ರೆ ಆಲ್ರೆಡಿ ಸಿದ್ದು ಬಂದು ಅಲ್ಲಿ ನಿಂತಿರ್ತಾನೆ. ಅವನ್ನ ನೋಡಿ ತುಂಬ ಶಾಕಾಗಿ ಆಶ್ಚರ್ಯದಿಂದ ಸಿದ್ದನ್ನ ನೋಡಿ ಮತ್ತೆ ದೇವ್ರ ಮುಖ ನೋಡಿ ಕಣ್ಣೀರು ಹಾಕ್ಕೊಂಡು ಹೊರಟು ಹೋಗ್ತಿರ್ಬೇಕಾದ್ರೆ, ಶಾರದಾರೇ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ನನಗೆ ಟೈಮ್ ಆಗಿದೆ, ನಾನು ಅಮ್ಮನಿಗೆ ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ, ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಈ ಥರ ಎಲ್ಲ ಮಾತಾಡಬೇಡಿ ಆಯಿತಾ, ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ಅಂತ ಮುಖಕ್ಕೆ ಕೊಡ್ದಂಗೆ ಹೇಳಿ ಹೊರಟೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಶಾರದನ ಫಾಲೋ ಮಾಡ್ಕೊಂಡು ಹಿಂದಿಂದೆ ಬಂದು ಕೇಳ್ತಾ ಇರ್ತಾನೆ, ಯಾಕ್ರೆ ನನ್ನ ಅಪರಾಧಿ ಥರ ನೋಡ್ತಾ ಇದ್ದೀರಾ, ನಾನು ಅಂಥ ಕೆಲಸ ಏನು ಮಾಡಿದೆ ಅಂದಾಗ, ನೀವು ಮಾಡಿರೋದು ಅಪರಾಧ ಕೆಲಸನೇ, ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣ್ರಿ ಅಂತ ಕೋರ್ಟಲ್ಲೂ ಸಹ ಅಪರಾಧಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಎಂಥ ಜೈಲಲ್ಲಿ ಕಳ್ತನ ಮಾಡಿ ಕೊಲೆ ಮಾಡಿ ಬಂದಿರೋರಿಗೂ ಸಹ ಅವಕಾಶ ಮಾಡಿಕೊಡ್ತಾರೆ, ಆದರೆ ನೀವು ನನಗೆ ಒಂದು ಮಾತಾಡೋಕ್ಕೂ ಅವಕಾಶ ಮಾಡಿಕೊಡಲ್ವಲ್ಲ ಅಂತ ಕೇಳ್ತಾ ಇರ್ತಾನೆ. ಆಗ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನೀವು ಹೇಳಿದ್ನೇ ಏನಾದರೂ ಹೇಳೋದಾದ್ರೆ ನನಗೆ ಅದು ಮಾತನ್ನ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ, ಹೌದಾ ಹಾಗಾದರೆ ನನ್ನ ಮಾತು ಕೇಳಲ್ವಾ, ನೀವೇನಾದರೂ ಇವಾಗ ನನ್ನ ಮಾತನ್ನ ಕೇಳಲಿಲ್ಲ ಅಂತಂದರೆ ನಾನು ಕಲ್ಬಂಡೆಯಾಗಿ ಇಲ್ಲೇ ನಿಂತ್ಕೊಬಿಡ್ತೀನಿ, ಯಾರು ಕರೆದ್ರೂ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರು ಕಾಫಿ ಕುಡಿತಾ ಇರಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಗ್ರಾನಿ, ಇತ್ತೀಚೆಗೆ ನನಗೆ ತುಂಬ ಅಂದರೆ ತುಂಬ ಭಯ ಆಗ್ತಿದೆ, ನಡೆಯೋ ಘಟನೆಗೆಲ್ಲ ನಾನೇ ಕಾರಣ ಅಂತ ಅನ್ನಿಸ್ತಿದೆ, ಎಲ್ಲಿ ನಾನು ಇವ್ರ ಮನೆ ಮಗಳಲ್ಲ ಅಂತ ಗೊತ್ತಾಗುತ್ತೆ ಅಂತ ತುಂಬ ಭಯ ಆಗ್ತಿದೆ, ಜೊತೆಗೆ ಆ ನವೀನ ಮತ್ತು ಅವರಪ್ಪ ಪಾಲಾಕ್ಷ ಇಬ್ಬರು ಸೇರಿಕೊಂಡು ಎಲ್ಲಿ ಮತ್ತೆ ನನ್ನ ಲೈಫ್ ಹಾಳು ಮಾಡ್ತಾರೆ ಅಂತ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಗೋಲ್ಡಿ, ಒಂದೇ ಒಂದು ಸಲ ಆಯಿತಾ, ಒಂದೇ ಒಂದು ಸಲ ನಿನ್ನ ಸ್ಥಾನ ಗಟ್ಟಿ ಆದರೆ ಅಷ್ಟೇ ಸಾಕು, ಈ ಮನೆಯವ್ರು ಏನು ಮಾಡೋಕ್ಕಾಗಲ್ಲ, ಜೊತೆಗೆ ಒಂದೇ ಒಂದು ಸಲ ಸಿದ್ದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದರೆ ಮುಗೀತು, ಈ ಮನೆಯವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನಿರು ಗ್ರಾನಿ, ಬರೀ ಇದನ್ನೇ ಹೇಳ್ತೀಯ, ನನಗೆ ನೈಟೆಲ್ಲ ನಿದ್ದೆ ಬರಲ್ಲ, ಆ ರೀತಿ ಟೆನ್ಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಗ್ರಾನಿ, ಅವ್ನ ಮನಸ್ಸಲ್ಲಿ ನಾನು ಇದೀನೇ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ, ನನ್ನನ್ನು ಕಂಡ್ರೆ ಅಷ್ಟು ದೂರ ಮಾರುದ್ದ ಹೋಗ್ತಾನೆ, ಅವ್ನ ಮನಸ್ಸಲ್ಲಿ ಬೇರೆ ಏನಾದರೂ ಓಡ್ತಿದೆಯೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಗೋಲ್ಡಿಮ್ಮ ನೀನು ತಲೆ ಕೆಡಿಸ್ಕೋಬೇಡ, ಅವ್ನ ಮನಸ್ಸಲ್ಲಿ ನಿದ್ರೆಷ್ಟು ಬಿಟ್ಟರೆಷ್ಟು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಮನಸ್ಸಲ್ಲಿ ಇದ್ದವ್ರನ್ನೇ ಏನಾದರೂ ಮದುವೆ ಆಗೋದಿದ್ರೆ ಜಗತ್ತಿನಲ್ಲಿ ಎಷ್ಟೋ ಜನ ಮದುವೆನೇ ಆಗ್ತಿರ್ಲಿಲ್ಲ, ನೀನು ತಲೆ ಕೆಡಿಸ್ಕೋಬೇಡ ಆಯಿತಾ, ಮೊದಲು ಮದುವೆ ಆಗಲಿ, ಆಮೇಲೆ ಮನಸ್ಸೊಳಗಡೆ ಹೇಗೆ ತಗೋಬೇಕು ಅವನನ್ನು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಅಂದಾಗ, ಸ್ಟಿಲ್ ಗ್ರ್ಯಾನಿ ನಂಗೆ ಯಾಕೋ ಅವನನ್ನು ನೋಡಿದರೆ ಒಂಥರ ವಿಚಿತ್ರ ಅಂತ ಅನ್ನಿಸ್ತಿದೆ, ಆದರೂ ಏನೇ ಆಗಲಿ ಅವನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಅದೆಲ್ಲ ಬಿಟ್ಟಾಕು, ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಮದುವೆ ಆಗಲ್ಲ ಅಂತ ಎಷ್ಟೇ ಸಲ ಹೇಳಿದ್ರು ಸಹ ಈ ಮನೆಯವರು ಒಪ್ಪಿಸ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗ್ಯಾಕೋ ಡೌಟ್ ಅವನ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಅನಿಸುತ್ತೆ ಅಂತ ಅನ್ಬೇಕಾದ್ರೆ, ಏನಿದೆ ಈ ಥರ ಹೇಳ್ತಿದ್ಯಾ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ. ಹೌದು ಗ್ರಾನಿ, ಇತ್ತೀಚೆಗೆ ಅವನು ಕವನ ಎಲ್ಲ ಬರೀತಿದ್ದಾನೆ, ಡೈರಿಲಿ ಏನೋ ಬರೀತಿದ್ದಾನೆ, ಆ ಡೈರಿನ ಓದಿದರೆ ಅವನ ಮನಸ್ಸಲ್ಲಿ ಏನಿದೆ ಅಂತ ಅದು ನನಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಶಾರದಾಗೆ ಡೈರಿ ತೊಗೊಬರೋಕ್ಕೆ ಹೇಳಿದ್ದೀನಿ ಅಂತ ಅಂದಾಗ, ಅಯ್ಯೋ ನೀನು ಯಾಕೆ ಅವಳಿಗೆ ಹೇಳಿದೆ ಅಂತ ಕೇಳ್ತಾ ಇರ್ತಾಳೆ. ನಿಮಗೆ ಗೊತ್ತಿಲ್ಲ, ಶಾರದಾ ಏನಾದರೂ ಡೈರಿ ತೊಗೊಬರೋಕ್ಕೆ ಹೋದಾಗ ಅದನ್ನು ಸಿದ್ದು ನೋಡಿದರೆ ಅವಳನ್ನ ಚೆನ್ನಾಗಿ ಬೈತೇನೆ, ಅಕಸ್ಮಾತ್ ಬೈದಲೇ ಇದ್ದರೆ ನನ್ನ ಬೆಳೆ ಚೆನ್ನಾಗಿ ಬೇಯಿಸ್ಕೋಬೋದು, ಒಟ್ಟಾರೆ ನನಗೆ ತಾನೇ ಬೆನಿಫಿಟ್ ಅಂತ ಅನ್ಬೇಕಾದ್ರೆ, ಅಯ್ಯೋ ನನ್ನ ಮುದ್ದು ಮೊಮ್ಮಗಳಂದರೆ ಮೊಮ್ಮಗಳು ಅಂತ ಮುದ್ದು ಮಾಡ್ತಾ ಇರ್ತಾಳೆ. ಅಯ್ಯೋ ನನ್ನ ಮುದ್ದು ಬಂಗಾರ ಅಂತ ಮುದ್ದು ಮಾಡ್ತಾ ಇರಬೇಕಾದ್ರೆ, ಆದರೂ ನನಗೆ ಡೌಟು, ಆ ಡೈರಿಲಿ ಏನಿದೆ ಅಂತ ನಾನು ಮೊದಲು ಓದಲೇಬೇಕು ಗ್ರಾನಿ ಅಂತ ಹೇಳ್ತಿರ್ಬೇಕಾದ್ರೆ, ಅವ್ನು ಏನಾದರೂ ಬರೀಲಿ ಏನಾದರೂ ಗೀಜಲಿ ನೀನು ತಲೆ ಕೆಡಿಸ್ಕೋಬೇಡ, ಕೊನೆಗೆ ಅವ್ನು ತಾಳಿ ಕಟ್ಟೋದು ನಿನಗೆ ಅಂತ ಅಂದಾಗ ಜ್ಯೋತಿಕಾ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ.
ಹಾಗೆ ಮತ್ತೆ ಪಾರಿಜಾತ ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಎಷ್ಟೋ ವರ್ಷಗಳ ಹಿಂದೆ ನಿನ್ನ ಜಾತಕನ ನಾನೇ ಬರೆದಿದ್ದು, ಈ ಪಾರಿಜಾತ ಬರೆದಿರೋ ಜಾತಕನ ಯಾರು ಸಹ ಅದಲು ಬದಲು ಮಾಡೋಕ್ಕಾಗಲ್ಲ ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಏನು ಮಾತಾಡಬೇಕು ಅಂತ ಹೇಳಿ ಅಂತ ಕೋಪ ಮಾಡ್ಕೊಂಡು ಸಿದ್ದುನ ಕೇಳ್ತಾ ಇರ್ತಾಳೆ. ಅದೇನು ಮಾತಾಡಬೇಕು ಅಂತ ಮಾತಾಡ್ತಿರೋ ಅದನ್ನು ನೇರವಾಗಿ ಬೇಗ ಹೇಳಿ ಅಂತ ಅನ್ಬೇಕಾದ್ರೆ 5 ನಿಮಿಷ ಟೈಮ್ ಕೊಡಿ ಸಾಕು, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಜ್ಯೋತಿಕನ ಮದುವೆ ಆಗೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಅವಳನ್ನು ನಾನು ಮದುವೆ ಆದರೆ ಇಬ್ಬರು ಸಹ ನಾವು ಚೆನ್ನಾಗಿರೋಕ್ಕಾಗಲ್ಲ, ನೀವು ನಂಬಿ ಬಿಡಲಿ, ನಾನು ಇರೋದನ್ನೇ ಹೇಳ್ತಾ ಇರೋದು, ಯಾಕೆಂದರೆ ನಾನು ಕೈಲಿ ಹೂ ಹಿಡ್ಕೊಂಡು ಕಾಲೇಜ್ ಹುಡುಗನ ಥರ ತಿರುಗಾಡೋ ವಯಸ್ಸು ನಂದು ಮುಗ್ದೋಗಿದೆ, ಆದರೆ ಅಂಥ ಪೋಲಿ ಹುಡುಗನು ನಾನಲ್ಲ. ಹಾಗೆ ನಿಮ್ಮ ಸೌಂದರ್ಯಕ್ಕೆ ಅಥವಾ ಮತ್ತೊಂದಕ್ಕೆ ನಾನು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ, ನಿಜವಾಗ್ಲೂ ಮನಸಾರೆ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ಏಕೆಂದರೆ ನಿಮ್ಮ ಧೈರ್ಯಕ್ಕೆ, ನೀವು ಒಂಟಿತನ ಎದುರಿಸ್ತಿರೋ ಆ ಛಲಕ್ಕೆ, ಹಾಗೆ ನೀವು ಏನೇ ಕಷ್ಟ ಬಂದರೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಿರಲ್ಲ, ಇದನ್ನೆಲ್ಲ ನೋಡಿ ನನಗೆ ಗೊತ್ತಿಲ್ಲದಂಗೆ ತುಂಬ ಇಂಪ್ರೆಸ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದಾ ಅವರೇ ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಹೇಗೆ ಮದುವೆ ಆಗೋದು, ಅದು ನಿಮಗೂ ಗೊತ್ತಲ್ವಾ, ಪ್ರತಿದಿನ ನಾನು ಕೊರಗ್ತಾ ಸಾಯ್ತಾ ಇದ್ದೀನಿ, ಆದರೆ ನೀವು ಯಾಕೆ ನನ್ನನ್ನು ಕಣ್ಬಿಟ್ಟು ನೋಡ್ತಾ ಇಲ್ಲ, ನಮ್ಮ ಮನೇಲಿ ಯಾರಿಗೆ ಸ್ವಲ್ಪ ನೋವಾದರೂ ನೀವು ತುಂಬ ಸಂಕಟ ಪಡ್ತೀರಾ, ತುಂಬ ಕಣ್ಣೀರಾಗ್ತೀರಾ, ಆದರೆ ನಾನು ಇಷ್ಟು ಸಂಕಟಪಟ್ಟು ಕಣ್ಣೀರಾಗ್ತಿದ್ರು ಸಹ ನಿಮಗೆ ನೋವಾಗ್ತಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗಾದರೆ ನಾನೇನು ರಾಕ್ಷಸನ ಅಂತ ಕೇಳ್ತಿರ್ಬೇಕಾದ್ರೆ ದಯವಿಟ್ಟು ಆ ಥರ ಮಾತಾಡಬೇಡಿ, ನಾನು ಯಾವತ್ತೂ ನಿಮ್ಮನ್ನು ಆ ಥರ ಭಾವನೆಯಲ್ಲಿ ನೋಡಿಲ್ಲ, ನೀವು ತುಂಬ ಒಳ್ಳೆಯವ್ರಂತ ನನಗೆ ಗೊತ್ತು, ಮನೆಯವರೆಲ್ಲ ಜ್ಯೋತಿಕಾ ಅವ್ರನ್ನ ಮತ್ತು ನಿಮ್ಮನ್ನು ಮದುವೆ ಮಾಡಬೇಕಂತ ತುದಿಗಾಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ, ಆದರೆ ಇಂಥ ಸಂದರ್ಭದಲ್ಲಿ ನಿಮ್ದೇನು ಇಂಥ ಹುಚ್ಚಾಟ ಸಿದ್ಧಾರ್ಥ್ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ನನ್ನನ್ನು ಹುಚ್ಚ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅವಳ ಹತ್ರ ಆಸ್ತಿ ಅಂತಸ್ತು ವಿದ್ಯೆ ಹಣ ಎಲ್ಲದೂ ಇದೆ, ಆದರೆ ಅವಳ ಮುಂದೆ ನೀವೇನು ಅಲ್ಲ ಆಯಿತಾ, ನಿಮಗೆ ಹೃದಯ ಶ್ರೀಮಂತಿಕೆ ಜಾಸ್ತಿ ಇದ್ದರೆ ನಿಮ್ಮ ಮುಂದೆ ಅವಳು ಏನೂ ಅಲ್ಲ, ನಾನು ಒಂದೇ ತಕಡೆಯಲ್ಲಿ ಇಬ್ಬರನ್ನ ತೂಗಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ನನಗೆ ಇದುವರೆಗೂ ಸಹ ಜೋ ಮೇಲೆ ಅಂತ ಭಾವನೆ ಇಲ್ಲ, ನಾನು ಮದುವೆ ಆಗೋಕ್ಕೆ ಖಂಡಿತ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಸುಮ್ಮನೆ ಇರಿ ಸರ್, ನೀವೇನು ಅಂತ ಮಾತಾಡ್ತೀರಾ, ಕೆಲವೊಮ್ಮೆ ನಮಗೆ ಎಷ್ಟೇ ಇಷ್ಟ ಇದ್ದರೂ ಸಹ ನಾವು ಮನೆಯವ್ರಿಗೋಸ್ಕರ ನಮ್ಮ ಖುಷಿ ಆಸೆ ಆಕಾಂಕ್ಷೆಗಳೆಲ್ಲನೂ ನಾವು ಬಿಟ್ಕೊಡ್ಬೇಕಾಗುತ್ತೆ, ನಿಮಗೆ ಹೇಗೆ ಜ್ಯೋತಿಕಾ ಅವ್ರ ಮೇಲೆ ಆಸೆ ಇಲ್ಲ ಅಂತ ಹೇಳ್ತಿರೋ, ನನಗೂ ಅಷ್ಟೇ ನಿಮ್ಮ ಮೇಲೆ ಯಾವುದೇ ರೀತಿ ಭಾವನೆ ಇಲ್ಲ, ನಾನು ಖಂಡಿತ ನಿಮ್ಮನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಿಮ್ಮನ್ನ ಮದುವೆ ಆಗೋ ಅರ್ಹತೆ ನಮಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅರ್ಹತೆ ಅನ್ನೋದು ದುಡ್ಡು ಆಸ್ತಿ ಓದಿನಿಂದ ಬರಲ್ಲ, ಜೀವನನ ಯಾವ ರೀತಿ ನಾವು ನಡೆಸ್ತೀವಿ, ಹಾಗೆ ನಮ್ಮ ಜೊತೆ ಶಾರದಾ ಪ್ರಬುದ್ಧತೆಯನ್ನು ಹೇಗೆ ಬೆಳೆಸ್ಕೊತೀವಿ ಅನ್ನೋದ್ರ ನಡುವೆ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ರಿ ಮುಗ್ದೋಗಿದೆ, ಇವಾಗ ಇನ್ನೂ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಿಮ್ಮ ಕೊರಳಿಗೆ ತಾಳಿ ಬಿದ್ದಿದೆ, ಅದೊಂದು ಕೆಟ್ಟ ಕನಸು, ಅದನ್ನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನೀವು ದೀಪಗೋಸ್ಕರ ಬದುಕ್ತಿದ್ದೀನಿ ಅಂತ ಹೇಳ್ಬೇಡಿ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಪ್ರತಿಯೊಂದು ಪೂರ್ಣ ವಿರಾಮದ ಮುಂದೆ ನೆಕ್ಸ್ಟ್ ಒಂದು ವಾಕ್ಯ ಶುರುವಾಗೇ ಆಗುತ್ತೆ. ಹಾಗೆ ಮತ್ತೆ ನಿಮ್ಮದು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಆ ಹೊಸ ಜೀವನ ಬೇಡ ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಈ ರೀತಿ ಅಂತೀರಾ ಅಂತ ಅಂದರೆ, ನಾನು ವಾಸ್ತವನ ಅರ್ಥ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.